ಸ್ನೇಹಿತರೆ, ವೆಲ್ಕಮ್ ಟು ಎಜೆ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋದ ಮಾಹಿತಿ ಏನಂದರೆ, ನೀವು PM ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ನೋಂದಾಯಿತ ರೈತರಾಗಿದ್ದರೆ ನಿಮಗೆ ಕಳೆದ ಹಲವು ಕಂತುಗಳಿಂದ ಹಣ ಬರೋದೇನಾದರೂ ಸ್ಟಾಪ್ ಆಗಿದ್ದರೆ ಅಂಥ ರೈತರುಗಳು ಈ ವಿಡಿಯೋನ ಸ್ಕಿಪ್ ಮಾಡ್ದೇ ಕೊನೆ ತನಕ ನೋಡಿ. ಇಲ್ಲಿ ಯಾವ ಸಮಸ್ಯೆಗೋಸ್ಕರ ನಿಮಗೆ ಹಣ ಬರೋದು ಸ್ಟಾಪ್ ಆಗಿದೆ ಮತ್ತು ನೀವು ಮುಂದೆ ಹಣ ಬರಬೇಕು ಅಂದರೆ ಏನೇನೆಲ್ಲ ಮಾಡಬೇಕು ಅಂತ ಸಂಪೂರ್ಣವಾದ ಮಾಹಿತಿನ ಕೊಡ್ತಾ ಇದ್ದೀನಿ. ನೀವೇನಾದರೂ ಫಸ್ಟ್ ಟೈಮ್ ಏನಾದರೂ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಬನ್ನಿ ವಿಡಿಯೋನ ಮುಂದುವರ್ಸೋಣ. ಮೊದಲಿಗೆ ನೀವು ನಿಮಗೆ ಯಾವ ಸಮಸ್ಯೆಗೋಸ್ಕರ ಹಣ ಬರ್ತಾಯಿಲ್ಲ ಅಂತ ಸಮಸ್ಯೆನ ಕಂಡುಹಿಡ್ಕೋಬೇಕಾಗತ್ತೆ. ಸಮಸ್ಯೆ ಕಂಡುಹಿಡ್ಕೊಂಡಿದ ನಂತರ ನೀವು ಪರಿಹಾರ ಕಂಡುಹಿಡ್ಕೊಳ್ಳೋಕ್ಕೆ ಸುಲಭ ಆಗುತ್ತೆ. ನೀವು PM ಕಿಸಾನ್ ವೆಬ್ಸೈಟ್ನ ಓಪನ್ ಮಾಡ್ಕೊಂಡಿದ ನಂತರ ಅಲ್ಲಿ KYC ಅಂತ ಇದೆ, ಆ ಆಪ್ಷನ್ನ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನಿಮ್ಮ ಆಧಾರ್ ನಂಬರ್ನ ಹಾಕಿ ನೀವು ಸರ್ಚ್ ಮಾಡಬೇಕಾಗತ್ತೆ. ಇಲ್ಲಿ KYC ಆಗಿರೋ ಮತ್ತು ಆಗಿಲ್ದಿರೋ ರೈತರು ಎರಡೂ ಕೂಡ ನೀವು ಚೆಕ್ ಮಾಡ್ಕೋಬೋದು. ಇಲ್ಲಿ KYC ಆಲ್ರೆಡಿ ಡನ್ ಅಂತ ಈ ರೀತಿ ಬರಬೇಕಾಗತ್ತೆ. ಈ ರೀತಿ ಬಂತು ಅಂದರೆ ಈ ಸಮಸ್ಯೆ ನಿಮಗಿಲ್ಲ, ಆಲ್ರೆಡಿ KYC ಆಗಿದೆ ಅಂತ ಅರ್ಥ. ಮತ್ತೇನು ಸಮಸ್ಯೆ ಅಂತ ನೋಡಿದ್ರೆ ಇಲ್ಲಿ ನೋ ಯುವರ್ ಸ್ಟೇಟಸ್ ಅನ್ನೋ ಆಪ್ಷನ್ ಇದೆ, ಅದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ನ ಹಾಕಿ ನೀವು ಲಾಗಿನ್ ಮಾಡ್ಕೊಳ್ಳೋಕ್ಕೆ ಕೇಳುತ್ತೆ. ನಿಮಗೆ ರಿಜಿಸ್ಟ್ರೇಷನ್ ನಂಬರ್ ಗೊತ್ತಿಲ್ಲ ಅಂದರೆ ಇಲ್ಲಿ ನೋ ಯುವರ್ ರಿಜಿಸ್ಟ್ರೇಷನ್ ನಂಬರ್ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡ್ಕೋಬೇಕು. ನಂತರ ನಿಮಗೆ ಎರಡು ರೀತಿ ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ನ ಫೈಂಡ್ ಮಾಡ್ಕೋಬೋದು. ಒಂದು ಆಧಾರ್ ನಂಬರು, ಹಾಗೆ ನಿಮ್ಮ ಮೊಬೈಲ್ ನಂಬರು. ನಿಮಗೆ ಯಾವುದಿದೆ ಅದನ್ನು ಕೊಟ್ಕೊಳ್ಳಿ. ಮೊಬೈಲ್ ನಂಬರ್ ಮುಖಾಂತರ ಚೆಕ್ ಮಾಡ್ಕೋಬೋದು. ನಾನು ಆಧಾರ್ ನಂಬರ್ನ ಹಾಕಿ ಅಲ್ಲಿ ಕಾಣ್ತಿರೋ ಕ್ಯಾಪ್ಷನ್ ಹಾಕಿ ಗೆಟ್ OTP ಅಂತ ಕ್ಲಿಕ್ ಮಾಡಿದ್ರೆ ನಿಮ್ಮ ಆಧಾರ್ ರಿಜಿಸ್ಟರ್ಡ್ ಮೊಬೈಲ್ಗೆ ಒಂದು OTP ಬರುತ್ತೆ. ಆ OTP ಹಾಕಿ ನೀವು ಸಬ್ಮಿಟ್ ಮಾಡಿದ್ರೆ ನಿಮ್ಮ ರಿಜಿಸ್ಟ್ರೇಷನ್ ನಂಬರು ಈ ರೀತಿ ಫೈಂಡ್ ಆಗುತ್ತೆ. ಅದನ್ನು ಬರ್ಕೊಂಡು ನೀವು ನೋ ಯುವರ್ ಸ್ಟೇಟಸ್ ಅನ್ನೋ ಹೋಮ್ ಪೇಜಿಗೆ ಬಂದು ಅಲ್ಲಿ ಕ್ಲಿಕ್ ಮಾಡಿ ಅಲ್ಲಿ ಕಾಪಿ ಮಾಡ್ಕೊಂಡಿರ್ತಕ್ಕಂಥ ರಿಜಿಸ್ಟ್ರೇಷನ್ ನಂಬರ್ನ ಹಾಕಿ ಅಲ್ಲಿ ಕಾಣ್ತಿರ್ತಕ್ಕಂಥ ಕ್ಯಾಪ್ಷನ್ನ ನೀವು ಮತ್ತೆ ಫಿಲ್ ಮಾಡಬೇಕಾಗತ್ತೆ. ನಂತರ ಗೆಟ್ OTP ಅಂತ ಕ್ಲಿಕ್ ಮಾಡಿದ್ರೆ ನಿಮ್ಮ ರಿಜಿಸ್ಟರ್ಡ್ ಮೊಬೈಲ್ಗೆ ಒಂದು OTP ಬರುತ್ತೆ. ಆ OTP ಹಾಕಿ ನೀವು ಸಬ್ಮಿಟ್ ಮಾಡಬೇಕಾಗತ್ತೆ. ಸಬ್ಮಿಟ್ ಮಾಡಿದ ನಂತರ ನಿಮ್ಮ ರಿಜಿಸ್ಟ್ರೇಷನ್ ಪೇಜು ಈ ರೀತಿ ಓಪನ್ ಆಗುತ್ತೆ. ರೈತನ ಹೆಸರು, ಹಾಗೆ ಯಾವ ಡೇಟಲ್ಲಿ ರಿಜಿಸ್ಟ್ರೇಷನ್ ಆಗ್ತು, ಹಾಗೆಯೇ ಅವನ ಅಡ್ರೆಸ್ಸು ಎಲ್ಲ ಡೀಟೇಲ್ಸ್ ಇಲ್ಲಿ ಶೋ ಆಗುತ್ತೆ. ಇಲ್ಲಿ ನೀವು ಎಲಿಜಿಬಿಲಿಟಿ ಸ್ಟೇಟಸ್ ಅಂತ ಆಪ್ಷನ್ ಇದೆ ನೋಡಿ ಕೆಳಗಡೆ. ಇಲ್ಲಿ ಬಂತು ಅಂದರೆ ನಿಮ್ಮದು ಲ್ಯಾಂಡ್ ಸೀಡಿಂಗ್ ಎಸ್ ಅಂತ ಇರಬೇಕು, KYC ಕೂಡ ಎಸ್ ಅಂತ ಇರಬೇಕು, ಹಾಗೆಯೇ ಆಧಾರ್ ಸೀಡಿಂಗ್ ಕೂಡ ಎಸ್ ಅಂತ ಇರಬೇಕು. ಇಲ್ಲಿ ನಿಮ್ದೇನಾದ್ರು ಯಾವ್ದಾದ್ರು ಒಂದು ನೋ ಅಂತ ಬಂದಿದ್ರೆ ನಿಮಗೆ ಹಣ ಬರೋದು ಸ್ಟಾಪ್ ಆಗುತ್ತೆ. ನಿಮಗೆ ಎಲ್ಲ ಡೀಟೇಲ್ಸು ಈ ರೀತಿ ರೈಟ್ ಮಾರ್ಕಲ್ಲಿ ಗ್ರೀನಲ್ಲಿ ತೋರಿಸುತ್ತೆ ಕರೆಕ್ಟಾಗಿತ್ತು ಅಂದರೆ. ಒಂದು ವೇಳೆ ನಿಮ್ಮ ರೀಸನ್ ಫಾರ್ ಇನ್ಎಲಿಜಿಬಿಲಿಟಿ ಸ್ಟೇಟಸ್ ಅಂತ ಆ ಆಪ್ಷನ್ನ ಕ್ಲಿಕ್ ಮಾಡಿದ್ರೆ ಅಲ್ಲಿ ನೋಡಿ ತೋರಿಸ್ತಾ ಇರ್ಬೋದು ನಿಮಗೆ ಇಂಟರ್ನಲ್ ಸ್ಟಾಪ್ಡ್ ಬೈ ಸ್ಟೇಟ್ ಡಿಪಾರ್ಟ್ಮೆಂಟ್ ಅಂತ ತೋರಿಸ್ತಾ ಇದೆ. ಅಂದರೆ ರಾಜ್ಯದಲ್ಲಿ ಇದನ್ನು ತಡೆ ಹಿಡಿಯಲಾಗಿದೆ. ಅಂದರೆ ಯಾವುದಾದ್ರೂ ಒಂದು ಕಾರಣಕ್ಕೋಸ್ಕರ ತಡೆ ಹಿಡಿದಿರ್ತಾರೆ. ನೀವು ಅದನ್ನು ಯಾವ ರೀತಿ ಸರಿಪಡಿಸ್ಕೋಬೇಕು ಅದನ್ನು ಕೂಡ ಮುಂದೆ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಕೆಲವರಿಗೆ ಈ ರೀತಿ ರೀಸನ್ ತೋರಿಸುತ್ತೆ, ಮತ್ತು ಕೆಲವರಿಗೆ ಇಲ್ಲಿ ನಿಮ್ಮ ಲ್ಯಾಂಡ್ ಸೀಡಿಂಗ್ ನೋ ಅಂತ ತೋರಿಸುತ್ತೆ, ಕೆಲವರಿಗೆ ಇವರ ನೇಮ್ ಇಸ್ ಮಿಸ್ ಮ್ಯಾಚ್ ಅಂತ ತೋರಿಸುತ್ತೆ, ಇವರು ಇನ್ಕಮ್ ಟ್ಯಾಕ್ಸ್ ಪೇಯರ್ ಅಂತ ತೋರಿಸುತ್ತೆ, ಹಾಗೆಯೇ ITR ಫೈಲು. ಮತ್ತು ಕೆಲ ರೈತರುಗಳು ಆಟೋಮೆಟಿಕ್ಕಾಗಿ ಸರೆಂಡ್ರ್ ಕೂಡ ಮಾಡಿರ್ತಾರೆ, ಮಿಸ್ ಆಗಿ ಆಪ್ಷನ್ನ ಕ್ಲಿಕ್ ಮಾಡಿರ್ತಾರೆ, ಅದರಿಂದ ಅದು ಸರೆಂಡ್ರ್ ಕೂಡ ಆಗಿರುತ್ತೆ. ಆ ರೀಸನ್ನು ಕೂಡ ಇಲ್ಲಿ ತೋರಿಸುತ್ತೆ. ಇದ್ರ ಜೊತೆಗೆ ಒಬ್ಬ ರೈತರಿಗೆ ಅಂದರೆ ಒಂದು ಕುಟುಂಬದಲ್ಲಿರ್ತಕ್ಕಂಥ ಒಂದಕ್ಕಿಂತ ಹೆಚ್ಚಿನ ಜನರಿಗೆ ಈ ಯೋಜನೆ ಲಾಭ ಬರ್ತಾ ಇದ್ದರೆ ಅದರಲ್ಲಿ ಒಬ್ಬ ರೈತನ ಈ ಯೋಜನೆಯಿಂದ ಹೊರಗಿಟ್ಟು ಇನ್ನೊಬ್ಬ ರೈತನಿಗೆ ಹಣ ಬರೋ ಥರ ಸರ್ಕಾರ ಅಪ್ಡೇಟ್ನ ಮಾಡಿ ಅಂತ ಹೇಳಿ ಈಗ ಆಲ್ರೆಡಿ ಕೃಷಿ ಇಲಾಖೆಗೆ ಆದೇಶನ ಮಾಡಿದೆ. ಅದೇ ರೀತಿ ರೇಷನ್ ಕಾರ್ಡ್ನಲ್ಲಿ ಒಬ್ಬರಿಗಿಂತ ಹೆಚ್ಚಿನ ಜನಕ್ಕೆ ಈ PM ಕಿಸಾನ್ ಹಣ ಬರ್ತಾಯಿದ್ರೆ ಅದರಲ್ಲಿ ಒಬ್ಬರನ್ನು ರಿಮೂವ್ ಮಾಡ್ಕೊಳ್ಳಿಕ್ಕೋಸ್ಕರ ಅಲ್ಲೇ ಕೃಷಿ ಇಲಾಖೆ ಅಧಿಕಾರಿಗಳು ಈ ಕೆಲಸನ ಕೈಗೆತ್ಕೊಂಡಿದ್ದಾರೆ. ಅವರೇ ಖುದ್ದಾಗಿ ಈ ರೈತರಿಗೆ ಕಾಲ್ ಮಾಡಿ ಅವ್ರನ್ನ ಕೃಷಿ ಇಲಾಖೆಗೆ ಬರಮಾಡಿಕೊಂಡು ಒಂದು ಫಾರ್ಮ್ ಇದೆ, ಈ ಥರ ಫಾರ್ಮ್ ಇದೆ, ಈ ಫಾರ್ಮ್ಗೆ ಫಿಲಪ್ ಮಾಡಿಸ್ಕೊಂಡು ಒಬ್ಬ ರೈತರನ್ನ ಈ ಯೋಜನೆಯಿಂದ ಹೊರಗಿಟ್ಟು ಇನ್ನೊಬ್ಬ ರೈತರನ್ನ ಒಪ್ಪಿಗೆ ಮಾಡಿಕೊಂಡು ಅವ್ರನ್ನ ಕಂಟಿನ್ಯೂ ಮಾಡ್ತಾರೆ. ಈ ಫಾರಮ್ಗೆ ಫಿಲಪ್ ಮಾಡಿ ನೀವು ಸೈನ್ ಮಾಡಿ ಬರಬೇಕಾಗ್ತದೆ. ಇದ್ರ ಜೊತೆಗೆ ಯಾರೆಲ್ಲ ITR ಫೈಲ್ ಮಾಡ್ತಾಯಿದ್ದೀರಿ, ಹಾಗೆಯೇ ಯಾರೆಲ್ಲ ಸರೆಂಡರ್ ಮಾಡ್ಕೊಂಡಿದ್ದೀರಿ ಅವ್ರನ್ನ ಸರಿಪಡಿಸ್ಲಿಕ್ಕಾಗಲ್ಲ, ಯಾಕಂದರೆ ಅವ್ರಿಗೆ ಆಪ್ಷನ್ ಇಲ್ಲ. ನೀವು ಒಂದು ವೇಳೆ ಲ್ಯಾಂಡ್ ಸೀಡಿಂಗ್ ಆಗಿಲ್ಲ ಅಂತ ಹೇಳಿದ್ರೆ ನೀವು ಕೃಷಿ ಇಲಾಖೆಗೆ ಹೋದರೆ ಲ್ಯಾಂಡ್ ಸೀಡಿಂಗ್ನ ಮಾಡಿಕೊಡ್ತಾರೆ. ನೀವು ಏನಾದರೂ ಒಂದು ವೇಳೆ ನಾನು ತೋರಿಸಿರೋ ರೀತಿ ನೀವು ಚೆಕ್ ಮಾಡಿದಾಗ ಅಲ್ಲಿ ಲ್ಯಾಂಡ್ ಸೀಡಿಂಗ್ ಆಗಿಲ್ಲ ಅಂತ ಹೇಳಿದ್ರೆ ನೀವು ಕೂಡಲೇ ಕೃಷಿ ಇಲಾಖೆನ ಭೇಟಿ ಮಾಡಿ ಅಲ್ಲಿ ನಿಮ್ಮ ಸಮಸ್ಯೆ ಇದ್ದರೆ ಅವರು ನಿಮ್ಮ ಪಹಣಿ ಅಥವಾ RTCನ ತೊಗೊಂಡು ಅವರು ಅಪ್ಡೇಟ್ನ ಮಾಡಿ ನಿಮ್ಮ ಲ್ಯಾಂಡ್ ಸೀಡಿಂಗ್ನ ಮಾಡಿಕೊಡ್ತಾರೆ. ನಿಮಗೆ ಮುಂದಿನ ಕಂತದ ಹಣ ಬರೋದು ಸ್ಟಾರ್ಟ್ ಆಗುತ್ತೆ. ಒಂದು ವೇಳೆ ನಾನು ಹೇಳಿರೋ ರೀತಿ ನಿಮ್ಮದು KYC ಆಗಿದೆಯಾ ಚೆಕ್ ಮಾಡ್ಕೊಳ್ಳಿ. KYC ಆಗಿಲ್ಲ ಅಂತ ಹೇಳಿದ್ರೆ ನೀವು ಇಲ್ಲಿ CSC ಕೇಂದ್ರಕ್ಕೆ ಹೋಗಿ ಬಯೋಮೆಟ್ರಿಕ್ ಮುಖಾಂತರನೂ ಕೂಡ ನೀವು KYCನ ಮಾಡ್ಕೋಬೋದು. ಆ ರೀಸನ್ಗೋಸ್ಕರನೂ ನಿಮಗೆ ಹಣ ಬರೋದು ಸ್ಟಾಪ್ ಆಗಿರಲೂಬೋದು. ನೀವು ಒಂದು ಸರಿ ಚೆಕ್ ಮಾಡ್ಕೊಳ್ಳಿ. ಎಲ್ಲ ರೀಸನ್ಗಳು ಕರೆಕ್ಟಾಗಿದೆ, ನಮಗೆ ಹಣ ಬರ್ತಾಯಿಲ್ಲ ಅಂತ ಹೇಳಿದರೆ ನೀವು ತಕ್ಷಣ ನಿಮ್ಮ ಕೃಷಿ ಇಲಾಖೆಗೆ ಹೋಗಿ ನಿಮ್ಮ ಆಧಾರ್ ಕಾರ್ಡು, ನಿಮ್ಮ ಬ್ಯಾಂಕ್ ಪಾಸ್ಬುಕ್ಕು, ಹಾಗೆ ನಿಮ್ಮ RTCನ ಕೊಟ್ಟು ನಿಮ್ಮ ಸ್ಟೇಟಸ್ ಏನಾಗಿದೆ ಅಂತ ಅವರ ಲಾಗಿನಲ್ಲಿ ಒಂದು ಸರಿ ಚೆಕ್ ಮಾಡಿಸಿ ಅಲ್ಲಿ ನಿಮಗೆ ಸಂಪೂರ್ಣವಾದ ಮಾಹಿತಿನ ಅವರು ನೀಡ್ತಾರೆ. ಸ್ನೇಹಿತರೆ, ಇದಾಗಿತ್ತು ಮಾಹಿತಿ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಜೆ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ಅಂತ ಇದೇ ತರಹದ ಇನ್ಫಾರ್ಮೇಟಿವ್ ವೀಡಿಯೋಗಳ ಮಾಡ್ತಾಯಿರ್ತೀನಿ. ಇಲ್ಲಿ ತನಕ ವೀಡಿಯೋ ನೋಡಿದ್ದಕ್ಕೆಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.